ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಿದ್ದೇನೆ. ಇನ್ನೇನು ದೀಪಾವಳಿ ಬಂದೇ ಬಿಡ್ತು. ಎಲ್ಲರ ಮನೆಯಲ್ಲೂ ಹಬ್ಬದ ಸಡಗರ ಅಲ್ವಾ? ಸೊ ಇದೇ ಖುಷಿಯಲ್ಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ನಿಮಗೆಲ್ಲ ಸಾಕಷ್ಟು ಖುಷಿ, ಸಂತೋಷ, ಆರೋಗ್ಯವನ್ನು ತಂದುಕೊಡ್ಲಿ ಅಂತ ಆಶಿಸುತ್ತಾ, ದೀಪಾವಳಿ ಅಂದರೆ ಸಾಕು, ಹೊಸ ಬಟ್ಟೆ, ಕಜ್ಜಾಯ, ಸಿಹಿ ತಿಂಡಿ, ಮಣ್ಣಿನ ದೀಪಗಳು, ಕುಟುಂಬದೊಂದಿಗೆ ಆಚರಿಸುವ ಹಬ್ಬ. ಆದರೆ ಈಗ ದೀಪಾವಳಿ ಅಂದ್ರೆ ಪಟಾಕಿಗಳನ್ನ ಸುಡಿಯೋದು ಅಥವಾ ಉರಿಯೋದು ಅಂತ ಅಂದ್ಕೊಬಿಟ್ಟಿದ್ದೀವಿ. ಹೀಗಿರುವಾಗ ಹಬ್ಬದ ಸಂಭ್ರಮದಲ್ಲಿ ಪಟಾಕಿ ಸುಡಿಸೋ ಭರದಲ್ಲಿ ಎಚ್ಚರ ತಪ್ಪಿ ತಮ್ಮ ಬದುಕನ್ನು ಕತ್ತಲೆಗೆ ತಳ್ಳಿಕೊಳ್ಳದೆ ಅಲ್ಲದೆ ಒಂದು ದಿನದ ಸಂತೋಷಕ್ಕಾಗಿ ಹಲವಾರು ಪ್ರಾಣಗಳಿಗೆ ಸಂಕಟ ಕೊಡುವುದು ಬೇಡ. ನಾವು ಪಟಾಕಿಗಳನ್ನು ಸುಡುವುದರಿಂದ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆತಂಕ ದಾಳಿಯನ್ನು ಅಥವಾ ತೊಂದರೆಯನ್ನು ನೀಡುತ್ತಿದ್ದೇವೆ. ಅದಲ್ಲದೆ ಇದರಿಂದ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಭೂಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ. ಹಾಗಾಗಿ ಈ ದೀಪಾವಳಿಯಿಂದ ನಾವು ಪಟಾಕಿ ಹೊಡೆಯೋದು ಬೇಡ. ಸೊ ಲೆಟ್ಸ್ ನಾಟ್ ಬರ್ನ್ ಕ್ರ್ಯಾಕರ್ಸ್, ಲೆಟ್ಸ್ ಬರ್ನಿಂಗ್ ಕ್ಯಾಲರೀಸ್. ಪಟಾಕಿ ಹೊಡೆಯೋದು ಬೇಡ, ಕ್ಯಾಲೋರಿಗಳನ್ನು ಸುಡೋಣ. ದೀಪಾವಳಿ ಕೇವಲ ಮನೆ ಜ್ಯೋತಿ ಅಲ್ಲ, ಆತ್ಮಜ್ಯೋತಿ. ಈ ಹಬ್ಬವು ಆಧ್ಯಾತ್ಮಿಕ ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುವ ಹಬ್ಬವಾಗಿದೆ. ಜೊತೆಗೆ ಕತ್ತಲಿನಿಂದ ಬೆಳಕಿಗೆ ನಮ್ಮನ್ನು ಕೊಂಡೊಯ್ಯುವ ಹಬ್ಬ ಇದಾಗಿದೆ. ಹಬ್ಬದ ಸಂಭ್ರಮದಲ್ಲಿ ನಮ್ಮ ಪರಿಸರವನ್ನು ಎಂದಿಗೂ ಮರೆಯದಿರಿ. ಹಬ್ಬದ ಆಚರಣೆ ಹಸಿರುಮಯವಾಗಿರಲಿ. ಪರಿಸರ ಸ್ನೇಹಿ ಪಟಾಕಿಗಳನ್ನು ಸುಡೋಣ. ಮಣ್ಣಿನ ಹಣತೆಯಲ್ಲಿ ಎಣ್ಣೆ ಹಾಕಿ ದೀಪ ಬೆಳಗಿಸೋಣ. ಥ್ಯಾಂಕ್ ಯು.